ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌಲುಷಶ್ಚೈವ ಜಮನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಯಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ನೋಡಿ, 2026ನೇ ಇಸ್ವಿ ಆರಂಭವಾಗಿ ಜನವರಿ ತಿಂಗಳು ಮುಗಿದು ಫೆಬ್ರವರಿ ತಿಂಗಳದ ಹತ್ತಿರ ಆರಂಭ ಆಗಿದೆ. ಹಾಗಾಗಿ ಇಂತಹ ಒಂದು ಸಮಯದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ಕಾಲ ಎಷ್ಟು ಬೇಗನೆ ಸಾಗ್ತಾ ಇದೆ. ನೋಡ್ತಾ ಇದ್ದಂತೆ ವರ್ಷ ಭವಿಷ್ಯ ಮುಗೀತು. ಜನವರಿ ಮಾಸ ಭವಿಷ್ಯನೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇವೆ. ಫೆಬ್ರವರಿ ತಿಂಗಳು ಕೆಲವೇ ದಿವಸದಲ್ಲಿ ಬಂದು ಹೋಗ್ತದೆ. ಹಾಗಾಗಿ ಇಂಥ ಒಂದು ಸಮಯದಲ್ಲಿ ಒಂದು ಅಶ್ವಿನಿ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಭರಣಿ ನಕ್ಷತ್ರ 1, 2, 3, 4ನೇ ಪಾದ, ಕೃತಿಕಾ ನಕ್ಷತ್ರ 1ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬಂತಹ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಮತ್ತು ನಾವು ಇದು ಹೇಳುವಂಥದ್ದು ಗೋಚಾರ ಫಲ ಅಂಥೇಳಿ, ನಿಮ್ಮ ಜಾತಕದ ಮೇಲೆ ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂತಹ ಒಂದು ತೀರ್ಮಾನ ಹೇಳುವಂಥದ್ದು ಬೇಡ. ಒಂದು ಸಾಮಾನ್ಯವಾಗಿ ಒಂದು ಮಾರ್ಗಸೂಚಿಯ ರೀತಿಯಲ್ಲಿ ಸಾಮಾನ್ಯವಾದಂಥ ದಾರಿಯನ್ನು ಅವಕಾಶವನ್ನು ಕೊಡುತ್ತದೆ ಹೇಳುವಂಥ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇವೆ. ಹಾಗಾಗಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಜಾತಕ ದಶಾಭುಕ್ತಿಗಳ ಮೇಲೆ ಹೆಚ್ಚಿನ ಗಮನವೂ ಕೂಡ ಇರಲಿ. ಆದರೆ ಒಂದು ಈ ಗ್ರಹಸ್ಥಿತಿಯಲ್ಲಿ ಗೋಚಾರವಾಗಿ ಹೇಗಿದೆ ಎಂಬುದನ್ನು ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ನೋಡಿ, ತೃತೀಯ ರಾಶಿಯಲ್ಲಿ ಗುರು ಬಹಳ ಒಳ್ಳೆಯದು ಮೇಷರಾಶಿಯವರಿಗೆ. ಅವನು ಭಾಗ್ಯಕ್ಕೆ ದೃಷ್ಟಿ ಇದೆ. ಇನ್ನು ಷಷ್ಠ ರಾಶಿಯಲ್ಲಿ ಕೇತು, ಇನ್ನು ದಶಮ ರಾಶಿಯಲ್ಲಿ ಕುಜ, ಹಾಗೆ 5ನೇ ತಾರೀಕು 13ನೇ ತಾರೀಕು ಹಾಗೆ 3ನೇ ತಾರೀಕು ಅನಂತರದಲ್ಲಿ ರವಿ, ಶುಕ್ರ, ಬುಧ, ರಾಹು ಒಟ್ಟಿಗೆ ಸೇರ್ತಾರೆ. ಇದು ಬಹಳ ಒಳ್ಳೆಯದು. ಏಕಾದಶ ರಾಶಿಗೆ ಸೇರ್ತಾರೆ. ಅನಂತರ 12ನೇ ರಾಶಿಯಲ್ಲಿ ಶನೇಶ್ವರ ಇದ್ದಾನೆ. ನಿಮಗೆ ಗೊತ್ತಿದೆ, 7.5 ಶನಿ ನಡೀತಾ ಇದೆ. ಎಲ್ಲ ಒಂದು ಕಡೆಗೆ ಚಿಂತೆ, ಟೆನ್ಷನ್ನು, ಒತ್ತಡ, ಹೀಗೆಲ್ಲ ಒಂದು ಹಂತಕ್ಕೆ ಎಲ್ಲ ಥರದಲ್ಲೂ ಕೂಡ ಆಗ್ತಾ ಇದೆ. ಒಂದು ಕಡೆಗೆ ಸಮಾಧಾನ ಇದ್ದ ಹಾಗೆ ಆಗ್ತದೆ, ಆದರೆ ಯಾವುದೋ ಒಂದು ಕಡೆಗೆ ಕಿರಿಕಿರಿ, ಚಿಂತೆ ಹೇಳುವಂಥದ್ದು ಕೂಡ ನಡೀತಾ ಇದೆ. ಇಂತಹ ಒಂದು ಪರಿಸ್ಥಿತಿ ಇದೆ. ಏನು ಮಾಡ್ತಾರೆ ಗ್ರಹಗಳು ಎಂಬುದನ್ನು ಕೂಡ ನಾವು ಗಮನಿಸೋಣ. ನೋಡಿ, 1ನೇ ತಾರೀಕಿಗೆ ಭಾರತದ ಹುಣ್ಣಿಮೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಒಂದು ವಿಶೇಷವಾದಂಥ ದಿವಸ. ಇನ್ನು 5ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ ಇದೆ. 13ನೇ ತಾರೀಕಿಗೆ ಕುಂಭ ಸಂಕ್ರಾಂತಿ ಇದೆ. 14ನೇ ತಾರೀಕಿಗೆ ಶನಿ ಪ್ರದೋಷ. ಹಾಗೆ ಬಹಳ ಮುಖ್ಯವಾಗಿ ನಾವು ಗಮನಿಸುವಂಥದ್ದು 15ನೇ ತಾರೀಕಿಗೆ ಮಹಾಶಿವರಾತ್ರಿ. ಶಿವರಾತ್ರಿ ನೋಡ್ತಾ ಬಂದೇ ಹೋಯಿತು. ಮಾಘ ಮಾಸದ ಕೃಷ್ಣ ಪಕ್ಷದ ಒಂದು ಚತುರ್ದಶಿ ತ್ರಯೋದಶಿಗೆ ಶಿವರಾತ್ರಿ ಬರುತ್ತೆ. ಹಾಗಾಗಿ ಮಹಾಶಿವರಾತ್ರಿಯು ಕೂಡ 15ನೇ ತಾರೀಕಿಗೆ ಮಹಾಶಿವರಾತ್ರಿ ಇದೆ. ತ್ರಯೋದಶಿ ಮತ್ತು ಚತುರ್ದಶಿಗೆ ಅವರು ಬರುವಂತಹದ್ದು. ಹಾಗೆ 17ನೇ ತಾರೀಕಿಗೆ ಶಿವರಾತ್ರಿ ಅಮಾವಾಸ್ಯೆ ಹೇಳುವಂಥದ್ದಿದೆ. ಇನ್ನು 18ನೇ ತಾರೀಕಿಗೆ ಚಂದ್ರದರ್ಶನ, 27ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ. ನೋಡಿ, ಎಷ್ಟು ಬೇಗನೆ ಕಾಲ ಎಲ್ಲ ಕಲಿತಾ ಇರುತ್ತದೆ. ಹಾಗೆ ಒಂದು ಶಿವರಾತ್ರಿಯ ಒಂದು ವಿಶೇಷವಾದಂಥ ಒಂದು ದಿವಸ. ಮತ್ತು ಮಾಘ ಮಾಸ ಆದದ್ದರಿಂದ ಮಾಘ ಮಾಸದಲ್ಲಿ ಬಹಳ ಒಂದು ಪುಣ್ಯತಮವಾದಂಥ ಮಾಘ ಸ್ನಾನ ಮಾಡುವಂಥದ್ದು, ಮತ್ತು ಮಾಘ ಮಾಸದಲ್ಲಿ ದೇವತಾ ಅರ್ಚನೆಗಳನ್ನು ಮಾಡುವಂಥದ್ದು, ಮತ್ತು ಬಹಳ ಮುಖ್ಯವಾಗಿ ಸಂಕ್ರಾಂತಿ ಮುಗಿದ ಅನಂತರದಲ್ಲಿ ಉತ್ತರಾಯಣ ಪುಣ್ಯಕಾಲಗಳು ಕೂಡ ಬಂದಿರುವ ಮಾತ್ರದಿಂದ ಎಲ್ಲ ರೀತಿಯಾದಂಥ ಅಭಿವೃದ್ಧಿಯನ್ನು, ದೇವತಾ ಪ್ರಾರ್ಥನೆಯನ್ನು, ಮಂಗಲ ಕಾರ್ಯಗಳನ್ನು ಮಾಡಲಿಕ್ಕೆ ಇದು ಬಹಳ ಶುಭವಾದಂಥದ್ದು ಮಾಘ ಮಾಸ ಆಳುವಂಥದ್ದು. ಹಾಗಾಗಿ ಈ ಮಾಘ ಮಾಸದಲ್ಲಿ ಏನೇನು ಒಳ್ಳೆಯ ಕೆಲಸಗಳನ್ನು ಮಾಡ್ತೀರೋ, ಯಾಕಂದರೆ ಹಿಂದೆ ಧನುರ್ಮಾಸ ಇತ್ತು, ಆವಾಗ ಏನೂ ಒಳ್ಳೆಯ ಕೆಲಸ ಮಾಡಲಿಕ್ಕೆ ನಿಮ್ಮ ಕೈಯಲ್ಲಿ ಆಗಲಿಲ್ಲ. ಅನಂತರದಲ್ಲಿ ಈಗ ಸಂಕ್ರಾಂತಿಯು ಕೂಡ ಮುಗಿದಿದೆ. ಹಾಗಾಗಿ ಸಂಕ್ರಾಂತಿ ಮುಗಿದ ಅನಂತರದಲ್ಲಿ ನೀವೊಂದು ಗಟ್ಟಿಯಾದಂಥ ಒಂದು ಸ್ಟೆಪ್ ತೆಗೆದುಕೊಳ್ಳಿಕ್ಕೆ ಅಥವಾ ಜೀವನದಲ್ಲಿ ದಾರಿ ಹುಡುಕೊಳ್ಳಿಕ್ಕೆ ಇದು ಬಹಳ ಉತ್ತಮವಾದಂಥ ಸಮಯ. ನೋಡೋಣ ಏನೇನು. 1ನೇದಾಗಿ ರಾಶ್ಯಾಧಿಪತಿಯಾದಂಥ ಕುಜನು ದಶಮದಲ್ಲಿದ್ದಾನೆ. ಕುಜನು ದಶಮದಲ್ಲಿದ್ದರೆ ಬಹಳ ಮುಖ್ಯವಾಗಿ ಏನು ತೋರಿಸ್ತದೆ ಅಂತಂದರೆ, ಉದ್ಯೋಗ ಸ್ಥಾನದಲ್ಲಿ ಏನೋ ಒಂದಷ್ಟು ಬದಲಾವಣೆಗಳು ಆಗ್ತಾ ಇದೆ, ಆದರೂ ಅದು ಒಳ್ಳೆಯ ಥರದಲ್ಲೇ ಆಗ್ತಾ ಇದೆ. ಯಾಕಂದರೆ ಉದ್ಯೋಗದಲ್ಲಿ ಒಂದು ಹಂತಕ್ಕೆ ಸ್ಥಿರವಾದಂಥ ಉದ್ಯೋಗ ಇಲ್ಲ. 7.5 ಶನಿ ಬಂದ ಮೇಲೆ ಎಲ್ಲ ಒಂದು ಕಡೆಗೆ ಆ ಕಡೆ ಈ ಕಡೆ ಒಂಥರ ಹೊರಳಾಡ್ತಾ ಇದ್ದೀರಿ. ಎಲ್ಲೂ ಒಂದು ಸ್ಥಿರವಾಗಿ ನಿಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾವುದೋ ಒಂದು ಕೆಲಸ ಮಾಡ್ತೀರಿ, ಒಂದು ಸ್ವಲ್ಪ ಬಿಸ್ನೆಸ್ ಮಾಡಿದ ಹಾಗೆ ಮಾಡ್ತೀರಿ, ಮತ್ತೆ ಬಿಟ್ಟು ಹಿಂದೆ ಬರ್ತೀರಿ. ಯಾವುದೋ ಒಂದು ಕಂಪ್ನಿ ಕೆಲಸಕ್ಕೆ ಹೋಗ್ತೀರಿ, ಒಂದು 3 ತಿಂಗಳ 6 ತಿಂಗಳ ಮಾಡ್ತೀರಿ, ನಿಮ್ಮ ಮನಸ್ಥಿತಿಯೇ ಸರಿ ಇರೋದಿಲ್ಲ. ಅಥವಾ ಯಾವುದೋ ಒಂದು ಯೂಟ್ಯೂಬ್ ಮಾಡ್ತಿರೋ, ಅಥವಾ ಬೇರೆ ಬಿಸ್ನೆಸ್ ಮಾಡ್ತಿರೋ, ಆನ್ಲೈನ್ ಮಾರ್ಕೆಟಿಂಗ್ ಮಾಡ್ತಿರೋ, ಸಣ್ಣ ಪುಟ್ಟ ಅಂಗಡಿ ಮಾಡ್ತಿರೋ, ಒಂಥರ ಸ್ಥಿರವಾದಂಥ ಅವಕಾಶಗಳಿಲ್ಲ. ಹಾಗಾಗಿ ರಾಶ್ಯಾಧಿಪತಿಯಾದಂಥ ಕುಜನು ದಶಮನಿದ್ದಾಗ ಆದಷ್ಟು ಸ್ಥಿರವಾದಂಥ ಉದ್ಯೋಗವನ್ನು ಹುಡುಕಿ ಬರುವಂಥ ಅವಕಾಶಗಳಿದೆ. ಹಾಗಾಗಿ ಏನು ಮಾಡ್ತಾ ಇದ್ದೀರೋ,
ಯಾಕಂದರೆ ಏನೇ ಕೆಲಸ ಮಾಡಿದ್ರೂ ಕೂಡ ಒಂದು 6 ತಿಂಗಳ ವರ್ಷ 2 ವರ್ಷ ಸ್ವಲ್ಪ ವೇಟ್ ಮಾಡಬೇಕು. ಇವತ್ತು ಹಾಕದಂತಹ ಬೀಜ ಮೊಳಕೆಯಾಗಿ ಫಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಕೂಡ ಅದಾದಂಥ ಸಮಯವನ್ನು ಕೊಡ್ತಾ ಹೋಗಬೇಕು. ಸಮಯ ನಾವು ಕೊಟ್ಟಿಲ್ಲ ಅಂತಾದರೆ, ಅದರ ಸಮಯವನ್ನು ಅದಕ್ಕೂ ಕೊಟ್ಟಿಲ್ಲ ಅಂತಾದರೂ ಸರಿಯಾದಂತಹ ಬೆಳೆ ಸಿಗುವುದಿಲ್ಲ. ಹಾಗಾಗಿ ಸಮಯವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿ, ಮತ್ತು ಮರಳಿ ಯತ್ನವ ಮಾಡುವಂತಹ ಕೆಲಸವನ್ನು ಮಾಡಿ. ಒಂದು ಸಲ ನಾನು ಕೆಲಸ ಮಾಡಿಬಿಟ್ಟಿದ್ದೇನೆ, ಅದೆಲ್ಲ ಆಗೋಯ್ತು, ನನಗೆ ಆಗಲೇ ಇಲ್ಲ ಹೇಳುವಂಥ ತೀರ್ಮಾನಕ್ಕೆ ಖಂಡಿತ ಬರಬೇಡಿ. ಜೀವನದಲ್ಲಿ ಅನೇಕ ಸಮಸ್ಯೆಗಳು, ಅನೇಕ ಘಟನೆಗಳು ಪುನಃ ಕಾಡ್ತಾ ಇರುತ್ತೆ. ಹಾಗಿದ್ದಾಗ ನಾವು ಬಹಳಷ್ಟು ಪ್ರಯತ್ನ ಮಾಡಿ ಅದರಿಂದ ಹೊರಗಡೆ ಬರಬೇಕು. ಒಂದು ಸಲ ನಾವು ಪ್ರಯತ್ನ ಮಾಡಿ ನಾವು ಫಲ ಸಿಗಲಿಲ್ಲ ಅಂಥೇಳಿ ದೂರಬಾರದು. ಎಷ್ಟೋ ಸಲ ದೇವರ ವಿಷಯದಲ್ಲೂ ಹಾಗೆ ಆಗುತ್ತೆ. ಒಂದು ದಿವಸ ನಾವು ವರ್ಷಕ್ಕೋ 6 ತಿಂಗಳಕ್ಕೋ ದೇವಸ್ಥಾನಕ್ಕೆ ಹೋಗ್ತೇವೆ, ಒಂದು ಸಲ ಕೈ ಮುಗಿದು ನಾವು ಪ್ರಾರ್ಥನೆ ಮಾಡ್ತೇವೆ, ಕೊನೆಗೆ ನಾವು ಹೋಗಿದ್ದೇವೆ ದೇವಸ್ಥಾನಕ್ಕೇನೂ ಆಗಲಿಲ್ಲ. ನಮ್ಮ ಕರ್ಮ ಎಷ್ಟು ದೊಡ್ಡದಿದೆಯೋ, ನಮ್ಮ ವಿಶೇಷವಾದಂತಹ ಪುಣ್ಯಗಳು ಇದ್ದರಡ್ಡಿಲ್ಲ. ಆ ಪುಣ್ಯಗಳು ಕಡಿಮೆ ಇದ್ದಾಗ ಬಹಳಷ್ಟು ಸವಿಸಬೇಕಾಗತ್ತೆ. ಹಾಗಾಗಿ ಸುಲಭವಾಗಿ ಯಾವುದೇ ಕೆಲಸಗಳು ಕೂಡ ಆಗೋದಿಲ್ಲ. ಹಾಗಾಗಿ ಉದ್ಯೋಗದಲ್ಲಿ ಒಂದು ಸ್ಥಿರವಾದಂಥ ದಾರಿಗಳು ಸಿಗುವಂತಹ ಚಾನ್ಸಸ್ ಇದೆ ಎಂಬುದನ್ನು ಕೂಡ ಹೇಳಬಹುದು. ಹಾಗೆ ಎರಡನೇದಾಗಿ, ನೀವೇನು ಕೆಲಸ ನಿಲ್ಲಿಸಿದಿರೋ ಅಥವಾ ಏನು ಕೆಲಸ ಬಿಟ್ಟಿದ್ದೀರೋ ಅಂತಹ ಕೆಲಸ ಪುನಃ ಚಾಲನೆ ಬರುವಂಥದ್ದು, ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಎಷ್ಟೋ ಸಲ ಯಾರೋ ಒಬ್ಬರಿಗೆ ಹಣ ಕೊಟ್ಟಿರ್ತೇವೆ, ಅವರು ನಾಳೆ ಕೊಡ್ತೇನೆ ಹೇಳ್ತಾರೆ. ಆದರೆ ಈ ಸಮಯದಲ್ಲಿ ಏನಾದರೂ ಹಣಕಾಸಿಗೆ ಅನುಕೂಲ ಆಗುವಂಥ ಸಾಧ್ಯತೆಗಳು, ಯಾಕಂದರೆ ಗುರುವಿನ ಅನುಗ್ರಹ ಇದೆ, ಭಾಗ್ಯಕ್ಕೆ ಗುರುವಿನ ದೃಷ್ಟಿ, ತಕ್ಕ ಮಟ್ಟಿಗೆ ಹಣಕಾಸಿಗೆ ಎಲ್ಲೋ ಒಂದು ಆರ್ಥಿಕವಾದಂಥ ದಾರಿಗಳು, ಎಲ್ಲೋ ಒಂದು ಕಡೆಗೆ ತಿಂಗಳದ ಒಂದು ಕೊನೆ ಆಯ್ತಪ್ಪ, ನಮಗೆ ಅಟ್ಲೀಸ್ಟ್ ಎಲ್ಲ ಒಂದು ಕಡೆ ಬಾಡಿಗೆ ಕಟ್ಕೊಂಡು ಅದನ್ನು ನೆಮ್ಮದಿಯಿಂದ ಇರೋಣ ಅಂತಂದರೆ ಆಯಿತು, ನಾಳೆ ಎಲ್ಲ ನಾಡಿದ್ದು ಬಾಡಿಗೆ ಕೊಡಬೇಕೇನಪ್ಪ, ದುಡ್ಡಿಲ್ಲ ಅಂತಂದರೆ ಯಾವುದೋ ಒಂದು ರೀತಿಯಲ್ಲಿ ಹಿಂದೆ ಹಣ ಕೊಟ್ಟಂತಹ ವ್ಯಕ್ತಿಗಳು ಹಣ ಕೊಡುವಂಥ ಸಾಧ್ಯತೆಗಳು. ಹಾಗಾಗಿ ಹಣಕಾಸಿನಲ್ಲಿ ಸ್ವಲ್ಪ ಒಂದು ಚೇತರಿಕೆ ಆಗುವಂಥ ಸಾಧ್ಯತೆಗಳಿದೆ. ಜಾಸ್ತಿ ಆಗದೇ ಇದ್ದರೂ ತಕ್ಕ ಮಟ್ಟಿಗೆ ಈ ತಿಂಗಳಿಗೆ ಅಟ್ಲೀಸ್ಟ್ ಅಲ್ಲಿದ್ದಲ್ಲಿಗಾದರೂ ಆಗುವಷ್ಟು ಹಣಕಾಸು ಕೂಡ ಬರುವ ಹಾಗಿದೆ. ಹಾಗೆ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ನಿಮ್ಮ ಆರೋಗ್ಯದಲ್ಲಿ ಏನೋ ಒಂದು ಸ್ವಲ್ಪ ಎದೇನೋ ಗ್ಯಾಸ್ಟ್ರಿಕ್ ಥರ ಆಗುವಂಥದ್ದು, ಕಂಠದಲ್ಲಿ ಏನೋ ಸಮಸ್ಯೆಗಳು ಇತ್ಯಾದಿ ಕಾಡ್ತಾ ಇದೆ. ಹಾಗಾಗಿ ಇಂತಹ ಅನಾರೋಗ್ಯಗಳು, ಚಿಂತೆಗಳು ಏನಿದೆಯೋ ಅದಷ್ಟಷ್ಟಾಗಿ ಹಂತವಾಗಿ ಸ್ವಲ್ಪ ದೂರ ಆಗುವಂಥ ಚಾನ್ಸಸ್ಸು. ಮತ್ತು ಮನಸ್ಸನ್ನು ಬಹಳಷ್ಟು ಧೈರ್ಯವಾಗಿ ಇಟ್ಕೊಳ್ಬೇಕು ನೀವು. ಎಷ್ಟೋ ಸಲ ಮನಸ್ಸೇ ಧೈರ್ಯವಾಗಿರೋದಿಲ್ಲ, ಏನೋ ಚಿಂತೆ, ಆತಂಕಗಳು, ಬೇಡದೇ ಇರುವಂತಹ ವಿಷಯಗಳ ಬಗ್ಗೆನೇ ಚಿಂತನೆ ಆಗ್ತಾ ಇರುತ್ತೆ. ಯಾವುದು ಗೋಲು, ಹೇಗೆ ಇಟ್ಕೊಳ್ಬೇಕು, ಯಾವ್ದು ಮಾಡಬೇಕು, ಇದ್ರ ಬಗ್ಗೆ ಮನಸ್ಥಿತಿ ಗಮನವೇ ಇರುವುದಿಲ್ಲ. ಹಾಗಾಗಿ ಈ ತಿಂಗಳಲ್ಲಿ ಕೆಲವೊಂದು ಕಡೆಗೆ ಒಂದು ಮನಸ್ಥಿತಿಯು ಕೂಡ ಬರುವಂತಹ ಒಂದು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆಗಳಿದೆ. ಮತ್ತು ಸ್ನೇಹಿತರಿಂದ ಬಹಳ ಒಳ್ಳೆಯದು. ನೋಡಿ, ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಸ್ನೇಹಿತರು ಎಷ್ಟೋ ಸಲ ಸಹಾಯ ಮಾಡೋದಿಲ್ಲ. ನಮ್ಮ ಕುಟುಂಬದವರು ಸಹಾಯ ಮಾಡೋದಿಲ್ಲ, ನಾವು ನಿರೀಕ್ಷೆನೂ ಕೂಡ ಮಾಡಲಿಕ್ಕೆ ಹೋಗಬಾರ್ದು. ಎಷ್ಟೋ ಸಲ ನಾವು ನಮ್ಮ ಕರ್ತವ್ಯವನ್ನು ಮಾಡ್ತಾ ಹೋಗಬೇಕು. ಆದರೆ ಈ ಒಂದು ತಿಂಗಳಲ್ಲಿ ನಿಮಗೆ ಸ್ನೇಹಿತರಿಂದ ಹೆಚ್ಚಿನದಾದಂಥ ಅಭಿವೃದ್ಧಿ, ಮತ್ತು ಅವರು ನಿಮ್ಮ ಬೆನ್ನಿಗೆ ನಿಲ್ತಾರೆ. ನಿಮ್ಮ ಕಷ್ಟ, ನಿಮ್ಮ ಚಿಂತೆ, ನಿಮ್ಮ ತೊಂದರೆ ಅಂತಂದರೆ ಈ ತಿಂಗಳಲ್ಲಿ ಬೆನ್ನಿಗೆ ನಿಲ್ತಾರೆ. ಅವರು ಬಹಳ ಅನುಕೂಲಗಳನ್ನು ಕೂಡ ಮಾಡಿಕೊಡ್ತಾರೆ. ಎಲ್ಲೊಂದು ಸಣ್ಣ ಪುಟ್ಟ ಸಹಾಯಗಳನ್ನು ಕೂಡ ಅವರು ಮಾಡ್ತಾರೆ. ಎಷ್ಟೋ ಸಲ ಎಲ್ಲವನ್ನೂ ಕೂಡ ಹಣ ಕೊಟ್ಕೊಂಡೇ ಮಾಡಿಸ್ಬೇಕು ಅಂದರೆ ಆಗೋದಿಲ್ಲ. ಆದರೆ ಸ್ನೇಹಿತರು, ವಿಶ್ವಾಸ ಇದ್ದಂಥ ವ್ಯಕ್ತಿಗಳು ನಮ್ಮ ಬೆನ್ನಿಗೆ ನಿಂತಾಗ ನೋಡಿ, ಯಾರೋ ಒಬ್ಬರು ಮುಂದೆ ಹೋಗಪ್ಪ ನಾನಿದ್ದೇನೆ ಅಂತ ತಕ್ಷಣವೇ ಏನು ಅನಿಸುತ್ತೆ ನಿಮಗೆ? ನನಗೆ ಇವರು ಇದ್ದಾರೆ ಅಂತ ಹೇಳಿ ಮನಸ್ಸಿಗೆ ಅನಿಸುತ್ತೆ ಅಲ್ವಾ? ಎಲ್ಲೋ ಒಂದು ಕಡೆ ಆಟೋ ಹೊತ್ತು ಹೋಗಬೇಕು ಅಂದರೆ 200-500 ರೂಪಾಯಿ ಜೋಬಲ್ಲಿದ್ದರೆ ದುಡ್ಡಿದೆ ಅಂತ ಧೈರ್ಯ ಬರುತ್ತೆ. ಇಲ್ಲ ಅಂತ ಆದರೆ ಏನು ಮಾಡ್ತೀರಾ, ಚಿಂತೆ ಹೇಳುವಂಥದ್ದು ಬರುತ್ತೆ. ಹಾಗಾಗಿ ಯಾವುದೋ ಒಂದು ವ್ಯಕ್ತಿ, ಒಂದು ಭಾಗ್ಯಕ್ಕೆ ದೃಷ್ಟಿ ಇದ್ದಾನೆ, ಯಾವುದೋ ಒಂದು ವ್ಯಕ್ತಿಯ ಮೂಲಕವಾಗಿ ನಿಮ್ಗೆ ಧೈರ್ಯವೂ ಕೂಡ ಬರುತ್ತೆ ಈ ತಿಂಗಳಲ್ಲಿ. ಅನಂತರ ನೋಡಿ, ಪಂಚಮಕ್ಕೆ ರವಿ, ಶುಕ್ರ ಮತ್ತು ರಾಹು ಎಲ್ಲ ಗ್ರಹಗಳು ಕೂಡ ಬುಧನೂ ಜೊತೆಗೆ ದೃಷ್ಟಿ ಇಟ್ಟಿದ್ದಾರೆ. ಹಾಗಾಗಿ ಹಿಂದೆ ಮಾಡಿದಂತಹ ಡಿಪಾಸಿಟ್ಟು, ಹಿಂದೆ ಮಾಡಿದಂತಹ ಇನ್ವೆಸ್ಟ್ಮೆಂಟು ಅದು ಈ ತಿಂಗಳಲ್ಲಿ ಏನೋ ಒಂದು ಸ್ವಲ್ಪ ಬರುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಎಲ್ಲ ಹೂಡಿಕೆ ಮಾಡಿದ್ದೀರಿ ಅಥವಾ ಏನೋ ಒಂದಷ್ಟು ಹಿಂದೆ ನೀವು ಮಾಡಿದಂತಹ ಒಂದು ಫಲ ಹೇಳುವಂಥದ್ದು ನಿಮಗೆ ಸಿಗುವಂಥ ಚಾನ್ಸಸ್ ಇದೆ. ಮತ್ತು ವಿವಾಹಾದಿ ಮಂಗಲ ಕಾರ್ಯಗಳು ಕೂಡ ನಡೆಯುವಂಥ ಸಾಧ್ಯತೆಗಳು ನೋಡಿ, ಬಹಳ ಉತ್ತಮವಾದಂಥದ್ದು ಮಾಘ ಮಾಸ ಅಂತಂದರೆ. ಹಾಗಾಗಿ ಮಂಗಲ ಕಾರ್ಯಗಳಿಗೆ ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಮರಳಿ ಯತ್ನವ ಮಾಡು. ಒಂದ್ಸಲ ಆಗೋದಿಲ್ಲ, ಒಂದ್ಸಲ ಹುಡುಗಿಗೆ ಸರಿಯಾದರೂ ಹುಡುಗನಿಗೆ ಆಗೋದಿಲ್ಲ, ಇಬ್ಬರಿಗೂ ಆದರೆ ಹೆಸರು ಬಲ ಬರೋದಿಲ್ಲ. ಕುಂಡಲಿ ನೋಡಿದ್ರೆ ಆಗಲ್ಲ ಹೇಳ್ತಾರೆ, ಏನು ಮಾಡಬೇಕು, ಇಂತಹ ಚಿಂತೆಯಲ್ಲಿ ಇರ್ತೀರಿ. ಹಾಗಿದ್ದಾಗೂ ಕೂಡ ಒಂದಾಗಲಿಲ್ಲ ಅಂಥೇಳಿ ಬೇಜಾರು ಬೀಳಬಾರ್ದು. ಮುಂದೆ ಮತ್ತೊಂದು ಕೆಲಸಕ್ಕೆ ಹೋಗಬೇಕು. ಜೀವನದಲ್ಲಿ ಪ್ರತಿಯೊಂದು ಕೂಡ ನಾವು ಮೆಟ್ಟಿಲನ್ನು ಹತ್ತುತ್ತಾ ಹೋಗಬೇಕು. ಒಂದ್ಸಲ ಆಗಿಲ್ಲ ಅಂಥೇಳಿ ಬಿಡ್ಲಿಕ್ಕೆ ಹೋಗಬಾರ್ದು. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಕ್ಕೂ ಕೂಡ ಶುಭ. ಮತ್ತು ಗುರುವಿನ ದೃಷ್ಟಿ ಇದ್ದದ್ರಿಂದ ವಿವಾಹಾನಂತರದಲ್ಲಿ ಏನೋ ಫ್ಯಾಮಿಲಿಯಲ್ಲಿ ಕಿರಿಕಿರಿ ಆಗ್ತಾ ಇದೆ, ಸ್ಕೂಲು ವಿಷಯದಲ್ಲೂ ಅಥವಾ ಸಾಂಸಾರಿಕವಾದ ವಿಷಯದಲ್ಲೂ ಇಂತಹ ಸಮಸ್ಯೆಗಳಿದ್ದರೆ ಅದಕ್ಕೆ ನೋಡಿ, ರವಿ ಬುಧರು ನಿಮಗೆ ಪಂಚಮಾಧಿಪತಿ ಒಟ್ಟಿಗೆ ಏಕಾದಶದಲ್ಲಿದ್ದಾರೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಿಮಗೆ ಲಾಭ ಆಗುವಂಥ ಸಾಧ್ಯತೆಗಳು. ಯಾರೋ ಮಧ್ಯವರ್ತಿಗಳು ಬರ್ತಾರೆ, ಅದರಿಂದ
ಅದರಿಂದ ಸ್ವಲ್ಪ ಲಾಭ ಆಗುತ್ತೆ. ಯಾಕಂದರೆ ನಿಮ್ಮ ಪರವಾಗಿ ಅಂತಲ್ಲ, ಅವರೇನಿದೋ ಧರ್ಮ ಪರವಾಗಿ ನ್ಯಾಯಪರವಾಗಿ ಪ್ರಾಮಾಣಿಕವಾಗಿ ಮಾತಾಡ್ತಾರೆ. ಅದರಿಂದ ನಿಮಗೂ ಪರವಾಗಿಲ್ಲ ಅಂತ ಹೇಳುವ ಅನಿಸುವಂಥ ಒಂದು ಸಾಧ್ಯತೆಗಳಾಗುತ್ತೆ. ಹಾಗಾಗಿ ಪ್ರಯತ್ನಗಳನ್ನು ಜೀವನದಲ್ಲಿ ಮುಂದುವರಿಸುವಂಥ ಪ್ರಯತ್ನವನ್ನು ಮಾಡಿ. ಇನ್ನು 7.7 ಶನಿ ಇದ್ದದ್ರಿಂದ ಒಂದು 5 ಸ್ವಲ್ಪ ಒಂಚೂರು ಆ ಕಡೆ ಈ ಕಡೆ ಆಗಬಹುದು. ಯಾಕೆ ಬಾಡಿಗೆ ಮನೆ ಇದ್ದರೆ ಏನೋ ಸ್ವಲ್ಪ ಚಿಂತೆ ಆಗುವಂಥದ್ದು, ಅಥವಾ ಏನೋ ಒಂದು ವಾಹನದಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಮತ್ತೆಲ್ಲ ಸಮಾಧಾನ ಇರುತ್ತಪ್ಪ, ರಾತ್ರಿ ಸರಿಯಾಗಿ ನಿದ್ರೆ ಬರದೇ ಇರುವಂತಹ ಪ್ರಯತ್ನಗಳಾಗಬಹುದು. ಹಾಗಾಗಿ ಇದಕ್ಕೆಲ್ಲ ಭಗವಂತನ ಮೇಲೆ ಧೈರ್ಯದಿಂದ ಅವನ ಮೇಲೆ ಭಾರ ಹಾಕ್ತಾ ಜೀವನವನ್ನು ಮುನ್ನಡೆಸ್ತಾ ಬನ್ನಿ. ಎಷ್ಟೋ ಸಲ ನಮಗೆ ಖಿನ್ನತೆ ಚಿಂತೆ ಇರುತ್ತೆ. ಅಂಥ ಸಮಯದಲ್ಲೂ ಕೂಡ ಭಗವಂತನ ನೆನೀತಾ ಮಾಡ್ತಾ ಏನು ಕೊಟ್ಟರು ಭಗವಂತನೇನು ಪ್ರಸಾದ ಅಂತ ಹೇಳ್ತಾ ಮುಂದೆ ಹೋಗ್ತಾ ಬರುವಂಥದ್ದು. ಹಿಂದೆ ನೋಡಿದ್ರೆ ಕಷ್ಟಗಳು ಕಾಣ್ತಾ ಹೋಗುತ್ತೆ. ಹಾಗಾಗಿ ಮುಂದೆ ಬೆಳಕಿದೆ. ನಾಳೆಗೆ ನೋಡಿ ನಾವು ನಿದ್ರೆ ಮಾಡುವಾಗ ಏನು ಅಂದ್ಕೊಳ್ತೇವೆ, ನಾಳೆ ಬೆಳಗ್ಗೆ ಹೇಳ್ತೇನೆ, ಇಂಥ ಕೆಲಸಕ್ಕೆ ಹೋಗ್ತೇನೆ ಹೇಳುವಂತಹ ಒಂದು ಆತ್ಮವಿಶ್ವಾಸ, ದೃಢವಾದಂಥ ನಂಬಿಕೆಯಿಂದ ಹೋಗ್ತೇವೆ. ಹಾಗಾಗುವಂತಹ ದೃಢವಾದಂಥ ನಂಬಿಕೆಯಿಂದ ಹೋಗಿ ಮಿಕ್ಕಿರುವಂತಹ ಒಂದು ಹಂತಕ್ಕೆ ಎಲ್ಲವೂ ಕೂಡ ಶುಭವಾಗಿದೆ. ಈ ತಿಂಗಳಲ್ಲಿ ಮರೆಯದೇ ಇದ್ದ ಹಾಗೆ ನೋಡಿ, ಶಿವರಾತ್ರಿ ಇದೆ. ಹಾಗಾಗಿ ಸಾಧ್ಯವಾದ ಮಟ್ಟಿಗೆ ಎಷ್ಟಾಗುತ್ತೋ ಅಷ್ಟು 15ನೇ ತಾರೀಕಿಗೆ ಶಿವನಾಮಸ್ಮರಣೆ ಮಾಡಿ. ನಮಃ ಶಿವಾಯ ಅಂಥೇಳಿ ಶಿವನನ್ನು ಸದಾ ಕಾಲ ಪ್ರಾರ್ಥನೆ ಮಾಡಿ. ಆ ಶಿವದೇವರೇ ನಮಗೆ ನಮಸ್ಕಾರ ಮಾಡುವಂಥವನು. ಅವನ ಅನುಗ್ರಹ ಇದ್ದರೆ ನಮಗೆಲ್ಲವೂ ಕೂಡ ಆಗುತ್ತೆ. ಶಿವನಿಗೆ ಹೋಗಿ ಅದಕ್ಕೆ ಒಂದು ಕಡೆಗೆ ಶಿವನ ಮಾನಸ ಸ್ತೋತ್ರ ಅಂತಿದೆ. ರತ್ನೈ ಕಲ್ಪಿತಮಾಸನಂ ಹಿಮಜಲೈ ಸ್ನಾನಂಚ ದಿವ್ಯಾಂಬರಂ ನಾನಾ ರತ್ನ ವಿಭೂಷಿತಂ ಮೃಗಮದ ಮೋದಾಂಕಿನಂ ಚಂದನಂ ಜಾತಿ ಚಂಪಕ ಬಿಲ್ವಪತ್ರಜಿತಂ ಪುಷ್ಪಂಚ ಧೂಪಂ ತಥಾ ದೀಪಂ ದೇವದಜಾನಿಧೆ ಪಶುಪತೆ ಹೃತ್ಕಲ್ಪಿತಂ ಗೃಹ್ಯತಾಂ ಅಂತ ಶಿವನ ಮಾನಸ ಸ್ತೋತ್ರ ಇದೆ. ಎಲ್ಲವೂ ಕೂಡ ಭಗವಂತನ ನಿರ್ಮಿತವಾಗಿದೆ. ಹಾಗಾಗಂತಹ ಭಗವಂತನಿಗೆ ಶರಣು ಹೋದರೆ, ಅವನಿಗೆ ನಮಸ್ಕಾರವನ್ನು ಮಾಡಿದ್ರೆ, ಅವನಿಗೆ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಭಗವಂತನು ಅನುಗ್ರಹ ಮಾಡ್ತಾನೆ. ಹಾಗಾಗಿ ಅಶ್ವಿನಿ ನಕ್ಷತ್ರದವರು ಏನಪ್ಪ ಈ ಒಂದು ತಿಂಗಳಲ್ಲಿ ಪರಿಹಾರಗಳು ಅಂತಂದರೆ, 1ನೇ ತಾರೀಕಿಗೆ ಹುಣ್ಣಿಮೆ ಇದೆ. ಆ ದಿವಸ ನೀವು ಸಂಧ್ಯಾಕಾಲದಲ್ಲಿ ಒಂದು ದೀಪ ಹಚ್ಚಿಕೊಂಡು ಆದಷ್ಟು ಸಾಧ್ಯವಾದ ಮಟ್ಟಿಗೆ ಆ ದೀಪದ ಹತ್ರ, ದೇವರ ಹತ್ರ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ಭಗವಂತ ನನಗೆ ಅನುಗ್ರಹಿಸು, ನನಗೆ ಇಂತಹ ಒಂದು ತೊಂದರೆಗಳಾಗಿದೆ, ಇದರಿಂದ ಹೊರಗಡೆ ಬರುವ ಹಾಗೆ ದಾರಿ ತೋರಿಸು ಎಂಬಂತಹ ದೃಢವಾದಂಥ ವಿಶ್ವಾಸ ದೀಪ ಮತ್ತು ದೇವರ ವಿಷಯದಲ್ಲಿ ಮಾಡಿಕೊಳ್ಳಿ. ಅದರಿಂದ ಬಹಳ ಅನುಕೂಲ ಆಗುತ್ತದೆ. ಇನ್ನು ಭರಣಿ ನಕ್ಷತ್ರದವರು ಸಂಕಷ್ಟರ ಚತುರ್ಥಿ ಇದೆ 5ನೇ ತಾರೀಕಿಗೆ. ಸಾಧ್ಯವಾದ ಮಟ್ಟಿಗೆ ಆ ದಿವಸ ಗಣೇಶನ ದೇವಸ್ಥಾನ ಹೋಗಿ ಗರಿಕೆಯನ್ನು ಅರ್ಚನೆ ಮಾಡುವಂಥದ್ದು, ಗಕಾರ ಸಹಸ್ರನಾಮ ನಿಮಗೆ ಬಂದರೆ ಅದನ್ನು ಓದುವಂತಹ ಪ್ರಯತ್ನವನ್ನು ಮಾಡಿ. ಇದರಿಂದ ಬಹಳ ಶುಭವಾಗ್ತದೆ. ಇನ್ನು ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರ 1ನೇ ಪಾದ, ಮಹಾಶಿವರಾತ್ರಿ ಇದೆ 15ನೇ ತಾರೀಕಿಗೆ ಭಾನುವಾರ. ಹಾಗಂತ ಶಿವರಾತ್ರಿ ದಿವಸ ಆ ಶಿವನಿಗೆ ನಮಸ್ಕಾರ ಮಾಡಿ, ಎಲ್ಲವನ್ನು ಕೂಡ ಸರ್ವಂ ಶಿವಮಯಂ ಜಗತ್ತು ಅಂತ ಹೇಳಿ ಆ ಶಿವನಿಗೆ ನಮಸ್ಕಾರ ಮಾಡಿ ಶಿವನು ಅನುಗ್ರಹ ಮಾಡ್ತಾನೆ. ಹಾಗೆ ಮೇಷರಾಶಿಯವರಿಗೆ ನೋಡಿ 7.7 ಶನಿ ಇದ್ದದರಿಂದ ಆ ಶಿವನೇ ದಾರಿ ತೋರಿಸ್ಬೇಕು. ಹಾಗಂತಹ ಶಿವನು ದಾರಿ ತೋರಿಸಲಿ, ಕಷ್ಟಗಳನ್ನು ಪರಿಹಾರ ಮಾಡಲಿ. ಬಹಳ ಮುಖ್ಯವಾಗಿ ಉದ್ಯೋಗದಲ್ಲಿ ದೃಢತೆಯನ್ನು ಈ ತಿಂಗಳಲ್ಲಿ ದಶಮದಲ್ಲಿ ಕುಜಿದಾನೆ ಕುಜ. ಹಾಗಾಗಿ ಕುಜಸ್ಯಜ ಪ್ರಭಾವೇಣ ಮಂಗಲಂ ಪರಿಪಠ್ಯತೆ. ಮಂಗಲ ಅಂತ ಹೇಳ್ತಾರೆ ಅವನಿಗೆ, ಕುಜನಿಗೆ ಏನು ಅಮಂಗಲಗಳನ್ನು ಪರಿಹಾರ ಮಾಡಬಹುದು ಹೇಳುವಂಥ ಅರ್ಥ. ನೋಡಿ, ಪಾಪಗ್ರಹಗಳಾದಂತಹ ರವಿ, ಶನಿ, ಕುಜ ಇಂತಹ ಗ್ರಹಗಳು ಅನುಗ್ರಹ ಮಾಡಲಿಕ್ಕೆ ಸಾಧ್ಯ ಆದರೆ ಶುಭಗ್ರಹಗಳ 100 ಪಟ್ಟು ಅನುಗ್ರಹ ಮಾಡ್ತಾರೆ ಹೇಳುವಂಥದ್ದು. ಹಾಗಾಗಿ ದಶಮ ಅಂಗಾರಕಂ ವಿಂದ್ಯಾತ್ ಅಂತ ಹೇಳ್ತಾರೆ. ದಶಮದಲ್ಲಿ ಕುಜ ಬಂದುಬಿಟ್ರೆ ನಮಗೊಂದು ಒಂದೇ ರೀತಿಯಾದಂಥ ಧೈರ್ಯವನ್ನು ಕೊಡ್ತಾನೆ. ಕುಜನನ್ನು ಮಿಲ್ಟ್ರಿ ಅಂತ ಹೇಳಿ ಕರೀತಾರೆ, ಗೊತ್ತಾಯ್ತಾ ಇಲ್ಲ? ಹಾಗಾಗಿ ಕರಗಿಸುವಂತಹ ಮೆಲ್ಟ್ ಮಾಡುವಂಥ ಪದಾರ್ಥಗಳು, ಹಾಗಾಗಿ ಅಂತಹ ಪದಾರ್ಥಗಳಿಗೂ ರೇಟ್ ಜಾಸ್ತಿ ಆಗ್ತದೆ. ಮಿಲ್ಟ್ರಿಯಲ್ಲಿ ಹೋಗುವಂಥ ವ್ಯಕ್ತಿಗಳು ಅನುಕೂಲಗಳಾಗ್ತದೆ. ಭಗವಂತನ ಅನುಗ್ರಹದಿಂದ ಶುಭವಾಗಲಿ, ಮಂಗಲವಾಗಲಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.